ನೀನು ನಾನು ಹೋಗ್ಬೇಕು. ಹೌದು. ಹೋಗಿ ಹೇಳ್ಬೇಕಾದ ವಿಚಾರ ಏನು? ಓ ನಂದೇ ಇನ್ನೊಂದು ವಿಷಯ ಗೊತ್ತಿಲ್ಲಲ್ಲ. ಏನದು? ನಿನ್ನ ನೋಡುವ ಮೊದಲೇ ನಾವು ಸ್ನೇಹಿತರಿದ್ದೇವೆ. ಯಾರು? ನಿಮ್ಮಪ್ಪ ನಾನು. ನಮ್ಮಪ್ಪಯ್ಯ ಯಾರಿಗೂ ಸ್ನೇಹಿತರಾಗ್ತಾರೆ, ಯಾರಿಗೂ ಶತ್ರು ಆಗ್ತಾರೆ. ಎಷ್ಟೊತ್ತಿಗೆ ಯಾರೊಟ್ಟಿಗೆ ಸ್ನೇಹಿತ ಮಾತಾಡ್ಲಿಕ್ಕೆ ನಿಜಕ್ಕಿಲ್ಲ. ಇಲ್ಲಪ್ಪ, ಎಷ್ಟೊತ್ತು ಬೇಕಾದ್ರೆ ಮಾತಾಡ್ತೀನಿ. ನೀವು ಗಳಸೆ ಗಂಟೆ ಸಹಿತ ಅರ್ಥ ಆಗ್ತದೆ, ನೋಡಿದ್ರೆ ಗೊತ್ತಾಗ್ತದೆ ಎಷ್ಟೊತ್ತಿಗೆ ಹೇಗಿರ್ತೀರ ಅಂತ. ನಿಮ್ಮ ಮಧ್ಯೆ ಬಂದವರೇ ಬೇರೆ ಆಗುದು ಅಮ್ಮ. ಏನ್ ಮಾಡ್ಲಿಕ್ಕಿಲ್ಲ, ಬಿಡುವ. ಅದೇನೇ ಇರಲಿ, ಈಗ ನನಗೆ ಆ ವಿಚಾರ ಬೇಡ, ನನ್ನ ವಿಚಾರವನ್ನು ಹೇಳ್ತೇನೆ. ಅಪ್ಪನಲ್ಲಿ ನೇರವಾಗಿ ಹೋಗಿ ಒಂದೇ ವಿಚಾರ. ನಿಮ್ಮ ಮಗಳ ಅಂತಹ ಅಲೋಲಿಕ ನೋಡ್ಲಿಕ್ಕೆ ಬಹಳ ಚಂದ ಇದ್ದಾನೆ. ಕಾಣ್ತಾ ಇದೆಯಲ್ಲ ಎಷ್ಟು ಚಂದ ಅಲ್ವಾ? ಬಾಯ್ ಅಲ್ಲ ಹೇಳಿ ವಿಷಯ ಏನಿಲ್ಲ, ಎಲ್ಲ ಸುರಿಸ್ಬೇಡ ಅಂತ ಹೇಳಿ. ನನ್ನ ಮನೆಯಲ್ಲಿ ಅವ್ರು ನಾಲಿಗೆ ಸೌಡ್ತಾ ಇದ್ದಾರೆ ನನ್ನ ವಯಸ್ಸು ಅಲ್ವಲಿಕ್ಕಿಲ್ಲ. ಆಗ್ಲಿ ಬಿಡು. ಈಗ ಅಲ್ಲಿವರೆಗಾಗಿ ಹೋಗಿ ಹೇಳ್ಬೇಕಂತ ಒಂದೇ ಒಂದು ವಿಚಾರ. ಮಗಳು ಚಂದ ಇದ್ದಾಳೆ, ಈ ವರ್ಷ ವರನನ್ನ ಹುಡುಕಿ ಮದುವೆ ಮಾಡಿ. ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡುದಲ್ಲ, ನನಗೆ ಕೊಟ್ಟು ಮದುವೆ ಮಾಡಿ. ಇದು ನೀನ್ ಹೇಳುದು ಅಪ್ಪನ. ನನ್ನ ನಿನ್ನ ಜೋಡಿ ಕೈ ಕೈ ಹಿಡ್ಕೊಂಡು ಓಡಿ. ಅಪ್ಪನಲ್ಲಿ ಹೋಗಿ ಹೇಳ್ಬೇಕು ನಾನು. ನಿಮ್ಮ ಅಪ್ಪನಲ್ಲಿ ಹೋಗಿ ಹೇಳಿ ಎಂತವ್ರು ಅಂತ ಹೇಳ್ತಾರೆ. ಮಾನವ ಇದು ಉಂಟು. ನೀ ಅಷ್ಟೆಲ್ಲ ಹತ್ರ ಬರ್ಬೇಡ. ಜೋಡಿ ಅಂತ ಹೇಳಿದಲ್ಲ. ಜೋಡಿ ಅಡ್ಡಿಲ್ಲ, ನಿನಗೆ ಅಡ್ಡಿಲ್ಲ, ನಾನು ಅಡ್ಡಿಲ್ಲ. ಮತ್ತೇನು ಉದ್ದೇಶ? ಮದುವೆ ಆಗ್ಬೇಕು. ಮದುವೆ ಆಗ್ಬೇಕು ಅನ್ಬ, ಅದು ಆಗುದಿಲ್ಲ ಅಂತ ಹೇಳ್ತೇನೆ. ಅದು ಯಾಕೆ ಆಗುದಿಲ್ಲ ಅಂತ ಕೇಳ್ತೀನಿ. ಆರೋಗ್ಯದಲ್ಲಿ ಸಮಸ್ಯೆ ಉಂಟಾ? ಮೊದಲೇ ಹೇಳ್ತೇನೆ, ಅಪ್ಪ ಮಗಳ ಆಗ್ತೇವೆ ಅಂತ. ಅದಾಗುದಿಲ್ಲ. ಹೌದಾ? ಹೆಣ್ಣಿಗೆ ಗೌರವಸ್ಥಾನ ಕೊಡ್ತೇವೆ ಅಂತ ಹೇಳ್ತೇವೆ. ಗೌರವಸ್ಥಾನ ಕೊಡ್ತೇವೆ. ಎಷ್ಟೇ ಸಣ್ಣ ಹೇಳಿದ್ರು ಅಮ್ಮ ತಾಯಿ ಅಂತಾನೆ ಗೌರವ. ಇಲ್ಲ, ಆಗುದಿಲ್ಲ. ಆಗುದಿಲ್ಲ. ಮಗಳಿಗೂ ಅಮ್ಮ ತಾಯಿ ಅಂತ ಹೇಳ್ತಾರೆ, ಹಾಗಾದ್ರೆ ಆಗ್ತದಾ? ಆಗುದಿಲ್ಲ. ಈ ಮದುವೆ ಆಗ್ಲೇಬೇಕು. ಒಂದು ಮದುವೆ ಆಗ್ಬೇಕು. ಇಲ್ಲ, ಮದುವೆ ಯಾಕಾಗುದಿಲ್ಲ ಎಂಬುದು ಪ್ರಶ್ನೆ ಬರ್ಬೇಕು. ಪ್ರಶ್ನೆ ಬರ್ಬೇಕು. ಪ್ರಶ್ನೆಗೆ ಬರ್ಲಿಲ್ಲ ಅಂತಾದ್ರೆ ಉತ್ತರ ಸಿಗ್ಬೇಕು. ಉತ್ತರ ಸಿಗ್ಲೇಬೇಕು. ಸಿಗ್ಬೇಕು. ಯಾಕೆ ಗೊತ್ತಾ? ಇದರ ಹಿಂದೆಯೇ ನಾನು ವಿವಾಹಿತನಾಗಿದ್ದೇನೆ. ಈಗ ಮದುವೆ ಆಯ್ತಾ ನಿನಗೆ? ಇಲ್ಲ, ಇಷ್ಟುವರೆಗೆ ನಿನ್ನ ಬಿಟ್ಟಿನ ನಾನು. ಮಕ್ಕಳು ಇಷ್ಟ? ನಿನ್ನ ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಬಗ್ಗೆ ಏನಿದಪ್ಪ ಕುತೂಹಲ? ಯಾಕೆ? ಈಗ ಮದುವೆ ಆಗಿದ್ದೀರಾ ಅಲ್ವಾ? ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವ ನೀನಿದ್ದೀಯ. ಕೊಟ್ಟಣಿಸುವ ಯೋಗ್ಯತೆ ಉಂಟು ಅಂತಂದ್ರೆ ಎಷ್ಟು ಬೇಕಾದ್ರೂ ಮದುವೆ ಆಗ್ತಂತೆ. ನೀನ್ ಹೇಳ್ತಿದ್ರೆ ನಾ ಹೇಳೋದಿಲ್ಲ, ಒಂದು 10 ರೊಟ್ಟಿಗೆ ನಾನು ಸೇರಿ ಮಕ್ಕಳ ವಿಷಯ ಬೇಕಾ, ಮೊಮ್ಮಕ್ಕಳ ವಿಷಯ ಬೇಕಾ? ಎರಡು ಬೇಡ, ಎರಡು ಬೇಡ. ನನಗೆ ಸದ್ಯಕ್ಕೆ ನೀನ್ ಬೇಕೀಗ. ಆಗುದಿಲ್ಲ ಅಂತ ಹೇಳ್ತೇನೆ. ಆಗುದಿಲ್ವಾ? ಒಂದ ಮುತ್ತಿನ ಹಾರ ಒಂದು ಕೊಡ್ಬೇಕು, ಇಲ್ಲ ಮದುವೆ ಆಗ್ಬೇಕು. ಇದೆರಡು ಆಗುದಿಲ್ಲ ಅಂತ ಆದ್ರೆ ಇಷ್ಟಕ್ಕೆ ಸುಮ್ಮನೆ ಉಳಿಯೋಳು ನಾನು ಅಲ್ವೇ ಅಲ್ಲ. ನೇರವಾಗಿ ಅಪ್ಪನಲ್ಲಿ ಹೋಗ್ತೇನೆ. 1ಕ್ಕೆ 2, 2ಕ್ಕೆ 3, 3ಕ್ಕೆ 4, 4ಕ್ಕೆ 9 ಸೇರಿಸಿ ಹೇಳಿ ಕೊಡದೆ ಹೋದರೆ ನಾನ್ ಯಾರು? ನೀನು ಯಾರು ಅಂತ ಹೇಳೋದಕ್ಕೆ ಅದಕ್ಕೆ ಹೇಳೋದನ್ನ ಬಾಯಿ ಗೊತ್ತಾ ಮಾಡ್ತೇನೆ ಅಂತ ಹೇಳಿ. ಇದಕ್ಕೆ ಕೆಲವರು ಹೇಳಿದ್ದಾರೆ, ಏನು ಗೊತ್ತಾ? ತಿಳಿದವರು ಹೇಳಿದ್ದಾರೆ. ಭರವಸೆ ಬೇಡ. ಬರುವವರೆಗೆ ನೀನು ಬರ್ತೀಯಾ 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 ಬರ್ತೀಯಾ? ಈಗ ಬಂದ ಮೇಲೆ ಯಾಕೆ ಬರ್ತೀಯಾ ಯಾಕೆ ಬರ್ತೀಯ ಹೇಳು. ಅಲ್ಲ, ಹೇಳುದಲ್ಲ, ಅದು ಇರುವುದೇ. ಹೇಳುವಂತದ್ದು ಕೆಲವಂತ ಇರುವುದೇ. ಅದಕ್ಕೆ ಹೇಳುದು ನೋಡು. ನಿನ್ನಂತ ಹರೆಯದಣ್ಣನ ನಮ್ಮ